ಮಾಚಿದೇವರ 12ನೇ ಶತಮಾನದಲ್ಲಿ ವಚನಗಳನ್ನು ಸಂರಕ್ಷಿಸುವ ವೀರಗಣಾಚಾರಿ ಗುರು ಆಗಿದ್ದು, ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಎಂದು ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರ ರಹೀಂ ಖಾನ್ ಹೇಳಿದರು. ಅವರು ಇಂದು ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಪೂಜೆ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಲಿಂಗ ಧರ್ಮದಲ್ಲಿ ನಿಷ್ಠಾವಂತ ಕಾಯಕ ನಿವಾಸಿಗಳಾಗಿದ್ದ ಮಡಿವಾಳ ಮಾಚಿದೇವರು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿದರು. ಕಾಯಕದಲ್ಲಿ ದೇವರನ್ನು ಕಂಡರು. ದೇವರು ಗುಡಿಯಲ್ಲಿ ಇರುವುದಿಲ್ಲ. ದೇವರು ನಿರಾಕಾರನಾಗಿದ್ದು ಎಲ್ಲೆಡೆ ವಿಶ್ವವ್ಯಾಪಿಯಾಗಿದ್ದಾನೆ. ಎಲ್ಲರೂ ಉಸಿರಾಡುವ ಗಾಳಿ ಒಂದೇ. ದೇವರು ಒಬ್ಬನೇ, ನಾಮ ಹಲವು ಎಂಬಂತೆ ನಾವೆಲ್ಲರೂ ಒಂದೇ ಸಮಾಜದಲ್ಲಿ ಎಲ್ಲರೂ ಸಹಬಾಳ್ವೆಯಿಂದ ಬಾಳಬೇಕು ಎಂದರು. ಬೀದರ್ ಅಕ್ಕ ಮಹಾದೇವಿ ಮಹಾವಿದ್ಯಾಲಯದ ರಸಾಯನ ಶಾಸ್ತ್ರ ವಿಭಾಗದ ಹಿರಿಯ ಉಪನ್ಯಾಸಕರಾದ ಶಿವಶರಣಪ್ಪ ಹುಗ್ಗಿ ಪಾಟೀಲ್ ಅವರು ತಮ್ಮ ಅತಿಥಿ ಉಪನ್ಯಾಸದಲ್ಲಿ ಮಾತನಾಡಿ, 12ನೇ ಶತಮಾನ ಅಚ್ಚರಿಯ ಶತಮಾನ, ಸಮಗ್ರ ಕ್ರಿಯೆಯ ಶತಮಾನ, ಸಮಾನತೆಯ ಶತಮಾನ. ಬಟ್ಟೆ ತೊಳೆಯುವವರು, ಬುಟ್ಟಿ ಮಾಡುವವರು, ಕಸ ಗುಡಿಸುವವರು, ದನ ಕಾಯುವವರು ಇಂತಹ ಸಾಮಾನ್ಯರನ್ನು ಸಂಸ್ಕಾರ ಕೊಟ್ಟು ಲೋಕಕ್ಕೆ ಅರಿವು ನೀಡುವ ಗುರು ಸ್ವರೂಪವಾದರು. ಲೋಕ ಗುರುವಾದರು. ಇದಕ್ಕೆಲ್ಲ ಜಗವೆಲ್ಲಕ್ಕೂ ಗುರು ಎನಿಸಿಕೊಂಡ ಬಸವಣ್ಣನವರೇ ಕಾರಣರು. ವೀರಗಣಚಾರಿ ವಚನ ಸಾಹಿತ್ಯದ ರಕ್ಷಕ ಮಹಾನುಭಾವ ಮಡಿವಾಳ ಮಾಚಿದೇವರ ತಂದೆಗಳು ಶರಣ ಶ್ರೇಷ್ಠರು. ಕೇವಲ ಬಟ್ಟೆ ತೊಳೆಯುವ ಮಡಿವಾಳರಾಗಿರದೆ ಸಕಲ ಮಾನವರಲ್ಲಿಯೂ ಮಲಿನತೆ ಹೋಗಲಾಡಿಸುವ ಗುರು ಸ್ವರೂಪರಾಗಿದ್ದರು. ಲಿಂಗ ಸಮರಸದ ಅನುಭವ ಜಗದ ಜನತೆಗೆ ತಿಳಿ ಹೇಳುವ ಮಹಾಜಂಗಮ ಮೂರ್ತಿಯಾಗಿದ್ದರು. ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಅವರು ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಮಡಿವಾಳ ಮಾಚಿದೇವರ ಭಾವಚಿತ್ರದ ಮೆರವಣಿಗೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ತಂಡದಿಂದ ಮಡಿವಾಳ ಮಾಚಿದೇವರ ಕುರಿತು ವಚನ ಗಾಯನ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಶಿಂದೆ, ಮಡಿವಾಳ ಮಾಚಿದೇವರ ಸಮಾಜದ ಜಿಲ್ಲಾಧ್ಯಕ್ಷ ಸುಭಾಷ್ ಮಡಿವಾಳ, ಉಪಾಧ್ಯಕ್ಷ ಬಾಬುರಾವ್ ಮಡಿವಾಳ ಹಾಗೂ ಮುಖಂಡರಾದ ದಿಗಂಬರ್ ಮಡಿವಾಳ, ಮಹೇಶ್ ಮಡಿವಾಳ, ಶಿವಕುಮಾರ್ ಕಂದಗೋಳ್, ಅಶೋಕ್ ತೆಲಂಗ್, ದೀಪಕ್ ಮಡಿವಾಳ, ಚನ್ನಬಸವಪ್ಪ ಹೆಡೆ ಸೇರಿದಂತೆ ಇತರರು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಅರಸ ಮೇಲಲ್ಲ, ಅಗಸ ಕೀಳಲ್ಲ. ಅವರವರ ಕಾಯಕ ಅವರಿಗೆ ಶ್ರೇಷ್ಠವಾದುದು ಎಂದು ಕಾಯಕತನದ ಮಹತ್ವ ಹಾಗೂ ಸಮಾನತೆಯನ್ನು ಸಾರಿದ ಮಡಿವಾಳ ಶ್ರೀ ಮಾಚಿದೇವರು ಶರಣರಾಗಿದ್ದಾರೆ. ಅವರ ವಚನಗಳು ಸರ್ವಕಾಲಕ್ಕೂ ಪ್ರಸ್ತುತ ಹಾಗೂ ಸರ್ವರಿಗೂ ದಾರಿದೀಪವಾಗಿವೆ ಎಂದು ಮಡಿವಾಳ ಶ್ರೀ ಮಾಚಿದೇವರ ಸಂಘದ ಕಾರ್ಯದರ್ಶಿಗಳಾದ ಮಡಿವಾಳರ ಅಂಜಿನಪ್ಪ ನುಡಿದರು. ಅವರು ಶ್ರೀ ಮಾಚಿದೇವರ ಜಯಂತಿಯಲ್ಲಿ ಪಾಲ್ಗೊಂಡು ಶ್ರೀ ಮಾಚಿದೇವರ ಭಾವಚಿತ್ರವನ್ನು ಪೂಜೆಗೈದು ಮಾತನಾಡಿದರು. ಶ್ರೀ ಮಾಚಿದೇವರು 11ನೇ ಶತಮಾನದಲ್ಲಿ ಅರಸ ಮೇಲಲ್ಲ, ಅಗಸ ಕೀಳಲ್ಲ ಎಂದು ಜಗತ್ತಿಗೆ ಕಾಯಕದ ಮಹತ್ವ ಹಾಗೂ ಸಮಾನತೆ ತತ್ವವನ್ನು ಸಾರಿದ್ದಾರೆ. ಅವರು ಶಿವಶರಣರು ತೊಡುವ ಖಾವಿ ವಸ್ತ್ರಗಳನ್ನು ಸ್ವಚ್ಛಗೊಳಿಸುವ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಕಾಯಕ ಯೋಗಿಗಳಾಗಿದ್ದರು. ಅವರು ಸದಾ ಶಿವಶರಣರ ಒಡನಾಡಿಯಾಗಿದ್ದುಕೊಂಡು ತಮ್ಮದೇ ಆದ ವಿಶಿಷ್ಟ ಶೈಲಿಯ ವಚನಗಳ ಮೂಲಕ ಜನರಲ್ಲಿ ಸಮಾನತೆ, ಅಧ್ಯಾತ್ಮ, ವೈಚಾರಿಕತೆ ಹಾಗೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವರ್ಗಗಳ ನಡುವಿನ ಭೇದ, ನೀತಿ, ತಾರತಮ್ಯ ನಿವಾರಣೆಗಾಗಿ ಹಾಗೂ ಅಧ್ಯಾತ್ಮ ಜಾಗೃತಿಗಾಗಿ ತಮ್ಮನ್ನೇ ಅರ್ಪಿಸಿಕೊಂಡಿದ್ದ ಮಹಾಶರಣರಾಗಿದ್ದಾರೆ. ಮಡಿವಾಳರೆಂಬ ಕಿಳಿರಿಮೆ ನಮ್ಮಲ್ಲಿ ಬೇಡ. ಕಾಯಕವನ್ನು ನಿಷ್ಠೆ ಶ್ರದ್ಧೆಯಿಂದ ನಿರ್ವಹಿಸಬೇಕಿದೆ. ಮೊದಲು ಮಕ್ಕಳನ್ನು ಶೈಕ್ಷಣಿಕವಾಗಿ ಸಬಲರನ್ನಾಗಿಸಬೇಕಿದೆ. ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಒಡಕು ಮೂಡದಿರಲಿ. ಸಂಘಟನೆಯಲ್ಲಿ ಅನಗತ್ಯ ಭಿನ್ನಾಭಿಪ್ರಾಯಗಳು, ಸ್ವಪ್ರತಿಷ್ಠೆಗಾಗಿ ಅಂತಹ ಕಲಹಗಳು, ದ್ವೇಷಗಳಿಗೆ ಅವಕಾಶ ಕೊಡಬಾರದು. ಎಲ್ಲರೂ ಒಗ್ಗೂಡಬೇಕು. ಸಂಘಟಿತರಾದಾಗ ಮಾತ್ರ ಸರ್ಕಾರದಿಂದ ಸಕಲ ಸೌಲಭ್ಯಗಳನ್ನು ಹೊಂದಲು ಸಾಧ್ಯ ಎಂದರು. ತಾಲೂಕಾಡಳಿತ ಜಯಂತಿ ಆಚರಣೆ ವಿಕಾಸಸೌಧದಲ್ಲಿಯೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಮಡಿವಾಳ ಶ್ರೀ ಮಾಚಿದೇವರ ಜಯಂತಿ ಆಚರಿಸಲಾಯಿತು. ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು, ಮಡಿವಾಳ ಸಮಾಜದ ಪ್ರಮುಖರು, ನಾಗರಿಕರು, ವಿವಿಧ ಸಮುದಾಯಗಳ ಮುಖಂಡರು, ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ನಿಂಗಪ್ಪ, ಉಪಾಧ್ಯಕ್ಷರಾದ ಕುಪ್ಪೆನ್ಕೇರಿ ಬಸವರಾಜ್, ಖಜಾಂಚಿ ಎಂ ತಿರುಕಪ್ಪ, ಸಂಘದ ಸದಸ್ಯರುಗಳಾದ ಹನುಮಂತ್, ಗಿರೀಶ್, ತಿಮ್ಮಪ್ಪ, ರಾಮ, ಸುರೇಶ್ ಹಾಗೂ ಮತ್ತಿತರರು ಭಾಗವಹಿಸಿದರು. ಆಚರಣೆ ಮಾಡಲಾಗುತ್ತದೆ. ಈ ನಮ್ಮ ಸಮಾಜದ ಅಧ್ಯಕ್ಷರಾದ ಎಂ ನಿಂಗಪ್ಪನವರಿಗೂ, ಉಪಾಧ್ಯಕ್ಷರಾದ ಬಸವಣ್ಣನವರಿಗೂ ಹಾಗೂ ಎಲ್ಲ ಸದಸ್ಯರುಗಳಿಗೂ ಈ ದಿನದ ಶುಭಾಶಯಗಳು ತಿಳಿಸುತ್ತಾ, ನಮ್ಮ ಮಾಚಿದೇವರು ಕ್ರಿಸ್ತ ಶಕ
1120ರಿಂದ 1100 ಮಧ್ಯಭಾಗದಲ್ಲಿ ಜನನವಾಗ್ತೈತೆ. ಇವರ ತಂದೆ ಹೆಸರು ಪೂರ್ಣಯ್ಯ, ಪರ್ವತಯ್ಯ ಅಂತಂದೇಳಿ, ತಾಯಿ ಸುಜ್ಞಾನಮ್ಮ. ಇವರ ದಾಂಪತ್ಯ ಜೀವನದಲ್ಲಿ ಜನನವಾಗಿರ್ತಕ್ಕಂಥ ಶ್ರೀ ಮಡಿವಾಳ ಮಾಚಿದೇವರು ಇವರು ಶರಣರಲ್ಲಿ ಶರಣರಂದರೆ ಬಸವೇಶ್ವರರು ಹಾಗೂ ಅಕ್ಕಮದಿವೆಯವರು ಹಾಗೂ ಅಲ್ಲಮ ಪ್ರಭು. ಇವರ ಶರಣರಲ್ಲಿ ಶ್ರೇಷ್ಠ ಶರಣ ಕಂಡ ಇವರು ವೀರಭದ್ರನ ಅವತಾರ ಪುರುಷರಾಗಿರ್ತಾರೆ. ಇವರ ಪತ್ನಿ ಹೆಸರು ಮಲ್ಲಿಗೆಯಮ್ಮ ಅಂತ ಕರೀತಾರೆ. ಇವರ ಶಿಕ್ಷಣವನ್ನು ಮಲ್ಲಿಕಾರ್ಜುನ ಸ್ವಾಮಿ ಎಂಬ ಗುರುಗಳಿಂದ ಶಿಕ್ಷಣ ಪಡೀತಾರೆ. ಇವರು 346 ಅಧಿಕ ವಚನಗಳನ್ನು ಬರೆದು ಅತ್ಯಧಿಕ ಬರೆದಿರ್ತಾರೆ. ಇವರಲ್ಲಿ ಕಲಿದೇವರ ದೇವ ಅಂತಂದೇಳಿ ಇವರು ನಮ್ಮ ವಚನ ಅಂಕಿತನಾಮವಾಗಿರ್ತದೆ. ಇವರು ನಮ್ಮ ಶರಣರ ಬಟ್ಟೆ ತೊಳೆಯುತ್ತಾ ಜನಕ್ಕೆ ಸಂದೇಶ ಸಾರ್ತಾರೆ. ಏನಪ್ಪ ಅಂದರೆ ಅರಸತನ ಮೇಲಲ್ಲ, ಅಗಸತನ ಕೀಳಲ್ಲ ಅಂತಂದೇಳಿ ಸಂದೇಶ ಸಾರಿ ಕಲ್ಯಾಣ ಕ್ರಾಂತಿಗಾಗಿ ಹೋರಾಡಿಯವರಲ್ಲಿ ಇವರು ಒಬ್ಬರು ಅಂತ ಹೇಳ್ಬೋದು. ಇವರು ಬಿಜಾಪುರ ಜಿಲ್ಲಾ ದೇವರಿಗೆಯಲ್ಲಿ ಆಯ್ಕೆ ಆಗ್ತಾರೆ. ಇವರ ಸ್ಮರಣಾರ್ಥಕ್ಕಾಗಿ ದೊಮ್ಮಲೂರು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗುವ ರಸ್ತೆಗೆ ಮಡಿವಾಳ ಮಾಚಿದೇವ ಸರ್ಕಾರ ಅಂತಂದೇಳಿ 2016 ಸೆಪ್ಟೆಂಬರ್ 1ರಂದು ನಾಮಕರಣ ಮಾಡ್ತಾರೆ. ಹಾಗೂ ಫೆಬ್ರವರಿ 1, 2018ರಂದು ಅಂದಿನ ಘನ ಸರ್ಕಾರ ಸಿದ್ದರಾಮಯ್ಯನವರು ರಾಜ್ಯಾದ್ಯಂತ ಎಲ್ಲ ಸರ್ಕಾರ ಇಲಾಖೆಗಳಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಆಚರಣೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತು. ನಮ್ಮ ಸಮಾಜವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿದ್ದೇವೆ. ನಮ್ಮ ಮಕ್ಕಳನ್ನು ಮೊದಲು ಬುದ್ಧಿವಂತರನ್ನಾಗಿ ಮಾಡಬೇಕು. ನಮ್ಮ ಸಮಾಜವು ಮುಖ್ಯವಾಹಿನಿಗೆ ತರುವುದೇ ನಮ್ಮ ಉದ್ದೇಶವಾಗಿರ್ತದಂತೆ ಈ ಶರಣರ ಬಗ್ಗೆ ಹೇಳಿರುವುದರಲ್ಲಿ ಈ ಮಾತುಕತೆಯನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.